ನಟ ದರ್ಶನ್ ಅವರ ಅಭಿಮಾನಿಗಳಿಂದ ಶ್ರವಣ ಶಕ್ತಿಯನ್ನ ಕಳ್ಕೊಂಡ್ರಿ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನಾದ್ರು ಆಕಸ್ಮಿಕ ಆಯ್ತು. ಅದು ದರ್ಶನ್ ಮಾಡಿದ್ದಲ್ಲ, ದರ್ಶನ್ ಅಭಿಮಾನಿಗಳು ಮಾಡಿದ್ದು. ಅದು ಮನೆ ಮುಂಭಾಗ ಆದ್ದರಿಂದ ಸಹಜವಾಗಿ ನಾನು ಅವರಿಗೊಂದು ಪತ್ರ ಬರೆದೆ. ಇದು ಅಕ್ಕಪಕ್ಕದವರಿಗೆ ತೊಂದರೆ ಆಗ್ತದೆ, ಇದು ಮಾಡಬಾರ್ದು ಅಂತ. ಅವರು 4ನೇ ವರ್ಷದ ಇದಕ್ಕೆ ತುಂಬಾ ಎಚ್ಚರಿಕೆ ವಹಿಸಿ ಅವರೇ ಒಂದು ಜನಗಳಿಗೆ ಅಪೀಲ್ ಮಾಡಿಕೊಂಡು ಅಕ್ಕಪಕ್ಕದವರಿಗೆ ತೊಂದರೆ ಆಗುವಂತ ಸದ್ದು ಗದ್ದೆಲ್ಲ ಮಾಡಬಾರ್ದು ಅಂತ. ಅದಾದ ನಂತರ ಆ ಪಟಾಕಿ ಸದ್ದು ಅದು ನಿಂತು ಹೋಗಿದೆ. ಅಂದ್ರೆ ಅಷ್ಟರಲ್ಲಿ ನನಗಾಗಬೇಕಾದಂಥ ಅಪಾಯ ಆಗಿ ಹೋಗುತ್ತೆ, ಅನುಭವಿಸ್ತಾ ಇದ್ದೇನೆ ಅಷ್ಟೇ. ಏನು ಅದಕ್ಕಾಗಿ ಆ ಕಲಾವಿದನ ದೂರು ಪ್ರಶ್ನೆ ಇಲ್ಲವಿಲ್ಲ. ನಾನು ಇಷ್ಟಾದರೂ ಅವರನ್ನು ಕಣ್ಣಾರೆ ನೋಡಿಲ್ಲ. ನಾನು ಪಕ್ಕದ ಮನೆ ಆದರೂ ಕೂಡ ನಾನು ಒಂದು ಪತ್ರ ಬರೆದಿದ್ದೆ ಅಷ್ಟೇ. ಏನೇ ಇರಲಿ, ಆಮೇಲೆ ಪೊಲೀಸ್ನವರು ಸಾಕಷ್ಟು ರಕ್ಷಣೆ ಒದಗಿಸಿ ಒಂದು ಕ್ರಮ ತಗೊಂಡ್ರು. ನಟ ದರ್ಶನ್ ಅವರ ಅಭಿಮಾನಿಗಳಿಂದ ಶ್ರವಣ ಶಕ್ತಿಯನ್ನ ಕಳ್ಕೊಂಡ್ರಿ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನಾದ್ರು ಆಕಸ್ಮಿಕ ಆಯ್ತು. ಅದು ದರ್ಶನ್ ಮಾಡಿದ್ದಲ್ಲ, ದರ್ಶನ್ ಅಭಿಮಾನಿಗಳು ಮಾಡಿದ್ದು. ಅದು ಮನೆ ಮುಂಭಾಗ ಆದ್ದರಿಂದ ಸಹಜವಾಗಿ ನಾನು ಅವರಿಗೊಂದು ಪತ್ರ ಬರೆದೆ. ಇದು ಅಕ್ಕಪಕ್ಕದವರಿಗೆ ತೊಂದರೆ ಆಗ್ತದೆ, ಇದು ಮಾಡಬಾರ್ದು ಅಂತ. ಅವರು 4ನೇ ವರ್ಷದ ಇದಕ್ಕೆ ತುಂಬಾ ಎಚ್ಚರಿಕೆ ವಹಿಸಿ ಅವರೇ ಒಂದು ಜನಗಳಿಗೆ ಅಪೀಲ್ ಮಾಡಿಕೊಂಡು ಅಕ್ಕಪಕ್ಕದವರಿಗೆ ತೊಂದರೆ ಆಗುವಂತ ಸದ್ದು ಗದ್ದೆಲ್ಲ ಮಾಡಬಾರ್ದು ಅಂತ. ಅದಾದ ನಂತರ ಆ ಪಟಾಕಿ ಸದ್ದು ಅದು ನಿಂತು ಹೋಗಿದೆ. ಅಂದ್ರೆ ಅಷ್ಟರಲ್ಲಿ ನನಗಾಗಬೇಕಾದಂಥ ಅಪಾಯ ಆಗಿ ಹೋಗುತ್ತೆ, ಅನುಭವಿಸ್ತಾ ಇದ್ದೇನೆ ಅಷ್ಟೇ. ಏನು ಅದಕ್ಕಾಗಿ ಆ ಕಲಾವಿದನ ದೂರು ಪ್ರಶ್ನೆ ಇಲ್ಲವಿಲ್ಲ. ನಾನು ಇಷ್ಟಾದರೂ ಅವರನ್ನು ಕಣ್ಣಾರೆ ನೋಡಿಲ್ಲ. ನಾನು ಪಕ್ಕದ ಮನೆ ಆದರೂ ಕೂಡ ನಾನು ಒಂದು ಪತ್ರ ಬರೆದಿದ್ದೆ ಅಷ್ಟೇ. ಏನೇ ಇರಲಿ, ಆಮೇಲೆ ಪೊಲೀಸ್ನವರು ಸಾಕಷ್ಟು ರಕ್ಷಣೆ ಒದಗಿಸಿ ಒಂದು ಕ್ರಮ ತಗೊಂಡ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.